9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಕಾಂಗ್ರೆಸ್ ದೆಹಲಿಯಲ್ಲಿ ಅನುದಾನದ ಸಮರ ಏನು ಸಾರಿದೆ, ರಣಕಹಳಿಯನ್ನು ಮೊಳಗಿಸ್ತಾ ಇದೆ. ಕಾಂಗ್ರೆಸ್ನ ಪ್ರೊಟೆಸ್ಟ್ಗೆ ಪೊಲೀಸರಿಂದ ಬಿಗಿ ಭದ್ರತೆ. ಸಿಎಂ ಡಿಸಿಎಂ ಆದಿಯಾಗಿ ರಾಜ್ಯ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು, ಸಚಿವರುಗಳು ಮತ್ತು ಸಂಸದರು ಸೇರಿದಂತೆ ಇಡೀ ದಂಡೆ ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ದಂಗಲ್ ನಡೆಸೋದಕ್ಕೆ ಸಜ್ಜಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಭದ್ರತೆ ಒದಗಿಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪೊಲೀಸ್ ಪಡೆ ನೆರೆದಿರುವುದನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪ್ರೊಟೆಸ್ಟ್ಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ದಿಲ್ಲಿಯಲ್ಲಿ ಕಾಂಗ್ರೆಸ್ ಅನುದಾನದ ರಣಕಹಳೆ. ಇನ್ನೇನು 1 ಗಂಟೆಯಲ್ಲಿ ಪ್ರತಿಭಟನೆ ಆರಂಭ ಆಗತ್ತೆ. ಪ್ರತಿಭಟನೆಗೆ ಈಗಾಗಲೇ ಎಲ್ಲ ಸಿದ್ಧತೆ ಆಗಿದೆ. ಪ್ರತಿಭಟನೆಗೆ ಭದ್ರತೆ ಕೂಡ ಯಾವ ರೀತಿ ಇದೆ ಅನ್ನೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಇಡೀ ರಾಜ್ಯ ಕ್ಯಾಬಿನೆಟ್ ಏನಿದೆ ಅದು ದೆಹಲಿಯಲ್ಲಿದೆ. ಇವತ್ತಿನ ಪ್ರತಿಭಟನೆಗೆ ಭಾರಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇನ್ನೇನು 1 ತಾಸಲ್ಲಿ ಪ್ರತಿಭಟನೆ ಆರಂಭ ಆಗತ್ತೆ. ಆದ್ರೆ ಈ ಹೋರಾಟಕ್ಕೆ ಬಹಳ ದೊಡ್ಡ ಸೆಕ್ಯೂರಿಟಿ ಕೂಡ ಅಲ್ಲಿ ಹಾಕಲಾಗಿದೆ. ಹೇಗಿದೆ ಅಲ್ಲಿ ಪೊಲೀಸರ ಬಿಗಿ ಭದ್ರತೆ, ಯಾವ ರೀತಿ ಭದ್ರತೆಯನ್ನ ಒದಗಿಸಲಾಗಿದೆ? ಹೌದು ಶ್ವೇತಾ, ನೀವು ನೋಡ್ಬೋದು ಕೇಂದ್ರದ ಅರಸೇನಾ ತುಕಡಿಗಳನ್ನೇ ನಿಯೋಜನೆ ಮಾಡಿರುವಂಥದ್ದು ಮತ್ತು ದೆಹಲಿ ಪೊಲೀಸರನ್ನು ಒಳಗೊಂಡಂತೆ ಒಂದು CRPF ಮತ್ತು CISFನ 2 ತಂಡಗಳನ್ನು ಇಲ್ಲಿ ನಿಯೋಜನೆಯನ್ನು ಮಾಡಿರುವಂಥದ್ದು. ಕಾರಣ ಇಷ್ಟೇ, ದೊಡ್ಡ ಅಂದರೆ VVIPಗಳ ಮೂವ್ಮೆಂಟ್ ಇರುವ ಕಾರಣಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಭದ್ರತೆ ಅವಶ್ಯಕತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಭದ್ರತೆಗೋಸ್ಕರ 2 ತುಕಡಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಯಾಕೆ ಅಂತ ಅಂದರೆ ಏನಾದರೂ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಿಕಾಷನರಿಯಾಗಿ ಈ ರೀತಿ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವಂಥದ್ದು. ಸೊ ಭದ್ರತೆಯ ಕಾರಣ ಅಂದರೆ ಈ ಪ್ರೊಟೆಸ್ಟ್ ಝೋನಲ್ಲಿ ಸಾಮಾನ್ಯಕ್ಕೆ ಭದ್ರತೆ ಇರುತ್ತೆ, ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭದ್ರತೆ ಇರಲ್ಲ. ಇಂತಹ ದೊಡ್ಡ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ಅಥವಾ ಈ ದೊಡ್ಡ ಕಾರ್ಯಕ್ರಮದಲ್ಲಿ ಏನು ನೂಕುನುಗ್ಗಲು ಆಗದಿರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡ್ಕೊಳ್ತಾರೆ. ಯಾಕಂದರೆ VVIPಗಳೆಲ್ಲವೂ ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಈವನ್ ಕಾಂಗ್ರೆಸ್ ಕಾರ್ಯಕರ್ತರು ಜಾಸ್ತಿ ಬರುವಂಥ ಸಾಧ್ಯತೆ ಇರುತ್ತೆ, ಅವರು ನೂಕಾಟ ತಳ್ಳಾಟಗಳಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಭದ್ರತೆ ಇದ್ದರೆ ಒಳ್ಳೆಯದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ 2 ತುಕಡಿಗಳನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಇದನ್ನು ಹೊರತಾಗಿ ದೆಹಲಿಯ ಪೊಲೀಸರು ಕೂಡ ಅವರ ಗಸ್ತು ಉಳಿದಂತೆ ಅಂದರೆ ಮೊದಲ ಹಂತದಲ್ಲಿ ಏನೇನೆಲ್ಲ ಭದ್ರತೆ ತಪಾಸಣೆಗಳಾಗಬೇಕು ಅವೆಲ್ಲವನ್ನು ಕೂಡ ಅವರು ಕೂಡ ನೋಡ್ಕೊಳ್ತಾರೆ. ಶ್ವೇತಾ, ಮಂಜು, ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಅಂದ್ರೆ ರಾಜ್ಯ ಕಾಂಗ್ರೆಸ್ನಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮೊಳಗಿರುವಂತಹ ಕಹಳೆ ಇದು. ಹಾಗಿದ್ದೂ ಕೂಡ ಕಾಂಗ್ರೆಸ್ ಇದನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ ಅಂತಲೇ ಹೇಳಲಾಗ್ತಾ ಇರುತ್ತೆ. ಹಾಗಾಗಿ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಕೂಡ ಈ ಪ್ರತಿಭಟನೆ ಏನಾದರೂ ಭಾಗಿಯಾಗುವಂತಹ ಲಕ್ಷಣಗಳಿದೆಯಾ, ಅಂತಹ ಸೂಚನೆಗಳೇನಾದರೂ ಸಿಗ್ತಾ ಇದೆಯಾ, ಹೇಗೆ? ಹೌದು ಅಂತ ಹೇಳಲಾಗ್ತಾ ಇದೆ, ಆದರೆ ಖಚಿತನಾ ಅನ್ನೋಂಥ ಪ್ರಶ್ನೆಗೆ ಇನ್ನೂ ತನಕ ಉತ್ತರ ಸಿಕ್ಕಿಲ್ಲ. ಕಾರಣ ಇಷ್ಟೇ, ಇವತ್ತು ಪಾರ್ಲಿಮೆಂಟ್ ನಡೀತಾ ಇರುವ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಯಾಕಂದರೆ AICC ಅಧ್ಯಕ್ಷರು ನಮ್ಮವರೇ ಕರ್ನಾಟಕದವರು, ಹಾಗಾಗಿ ಅವರು ಭಾಗಿ ಆಗ್ತಾರಾ ಇಲ್ವಾ ಅನ್ನೋಂಥದ್ದು ಈ ತನಕ ಖಚಿತತೆ ಸಿಕ್ಕಿಲ್ಲ. ಉಳಿದಂತಹ ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರು ಕೂಡ ಭಾಗಿ ಆಗ್ತಾರಾ ಅನ್ನೋದು, ಯಾಕಂದರೆ ರಾಹುಲ್ ಗಾಂಧಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿದ್ದಾರೆ. ಇನ್ನು ಉಳಿದಂತಹ ಯಾರು ಸಂಸದರು ಅವರು ಬರ್ತಾರಾ ಅನ್ನುವಂಥದ್ದು, ಅಧೀರ್ ರಂಜನ್ ಚೌಧರಿ ಬರ್ತಾರಾ ಅನ್ನುವಂಥದ್ದು ಇವೆಲ್ಲವೂ ಕೂಡ ಕ್ವಶನ್ ಮಾರ್ಕ್ ಇದೆ. ಬರಬಹುದು ಅನ್ನುವಂಥ ನಿರೀಕ್ಷೆ ಹೇಳಲಾಗ್ತದೆ. ಯಾಕಂದರೆ ಎಲ್ಲರೂ ಕೂಡ ಪಾರ್ಲಿಮೆಂಟಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಲಿದ್ದೇವೆ ಅನ್ನುವಂಥದ್ದು ಕೂಡ ಕರ್ನಾಟಕದ ಕಾಂಗ್ರೆಸ್ ಸಂಸದರ ಆದಿಯಾಗಿಯೂ ಕೂಡ ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದು ನಾವು ನೋಡಿದ್ದೇವೆ. ಹಾಗಾಗಿ ಬರುವ ಸಾಧ್ಯತೆಗಳಿದೆ ಅಂತ ಅಷ್ಟು ಮಾತ್ರ ಹೇಳ್ಬೋದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.